ಧರ್ಮಸ್ಥಳದಲ್ಲಿ ಮೂರನೆಯ ದಿನದ ಅಗೆತದಲ್ಲಿ ಮೊಟ್ಟ ಮೊದಲ ಸಲ ಮನುಷ್ಯನ ಮೂಳೆಗಳು ದೊರೆತಿದ್ದಾವೆ. ಕೇಸ್ ಈಗ ಒಂದು ಇಂಟ್ರೆಸ್ಟಿಂಗ್ ಟರ್ನಿಗೆ ಬಂದಿದೆ. ನಮ್ಮ ಇಬ್ಬರು ರಿಪೋರ್ಟರ್ಗಳ ಧರ್ಮಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ, ಭರತ್ ಮತ್ತು ಶಶಿಧರ್. ಭರತ್, ನಾಳೆ ಏನೇನೀಗ ಈ ಸೈಟ್ ನಂಬರ್ 6 ಪ್ರೊಸೀಜರ್ ಎಲ್ಲ ಮುಗೀತಾ? ಸೈಟ್ ನಂಬರ್ 7 ಡಿಗ್ಗಿಂಗ್ ಶುರು ಮಾಡ್ತಾರಾ ಅಥವಾ ಇಲ್ಲಿ ಏನಾದ್ರು ಇನ್ನೂ ಬಾಕಿ ಕೆಲಸಗಳಿದಾವ? ಇಲ್ಲ ಅಜಿತ್, ಸೈಟ್ ನಂಬರ್ 6 ಡಿಗ್ಗಿ ಎಲ್ಲ ಆ ಪ್ರೊಸೀಜರ್ಗಳು ಮುಗೀತು, ಬಹಳ ತಡವಾಗಿ ಮುಗೀತು. ಈಗ ಒಂದು ಅರ್ಧ ಗಂಟೆಗೆ ಮೊದಲಷ್ಟೇ ಅದರ ಪ್ರೊಸೀಜರ್ಗಳನ್ನು ಮುಗಿಸಿ ಆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಅವರು ವಾಪಸ್ ಹೋಗಿರುವಂಥದ್ದು. ವಾಪಸ್ ಹೋದ ಬಳಿಕ ಬಹುತೇಕ ಬೆಳ್ತಂಗಡಿಯ ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಈಗಾಗಲೇ ಪ್ರಣಬ್ ಮೊಹಂತಿ ಅವರು ಬಂದಿದ್ದಾರೆ. ಹಾಗಾಗಿ ಆ ನಾಳಿನ ಪ್ರಕ್ರಿಯೆಗಳ ಜೊತೆಗೆ ಇವತ್ತು ನಡೆದಂಥ ಘಟನೆ, ಅಂದ್ರೆ ಕಳೆದ ಅಷ್ಟು ದಿನಗಳಲ್ಲಿ ನಡೆದಂಥ ಘಟನೆಗಳಿಗಿಂತಲೂ ಇವತ್ತಿನ ಘಟನೆ ಒಂದಷ್ಟು ವಿಭಿನ್ನ. ಯಾಕಂದ್ರೆ ಇವತ್ತು ಒಂದು ಮೂಳೆ ಪತ್ತೆ ಆಗಿದೆ, ಅದಕ್ಕೆ ಸಂಬಂಧಿಸಪಟ್ಟಂತ ಒಂದಷ್ಟು ಅಸ್ಥಿಪಂಜರಗಳೆಲ್ಲ ಪತ್ತೆ ಆಗಿದೆ. ಹಾಗಾಗಿ ಅದರ ಪ್ರೊಸೀಜರ್ಗಳನ್ನ ಯಾವ ರೀತಿ ಕಂಟಿನ್ಯೂ ಮಾಡಬೇಕು ಅನ್ನುವಂಥದ್ರ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗಬಹುದು ಅಂತ ಅನ್ಸುತ್ತೆ. ಯಾಕಂದ್ರೆ ದಾಖಲೆಗಳ ವಿಚಾರಕ್ಕೆ ನಾವು ಯಾವುದನ್ನು ಹೇಳೋದಕ್ಕಿಲ್ಲ, ಯಾಕಂದ್ರೆ ಆಲ್ರೆಡಿ SIT ಅದನ್ನ ಪ್ರಿಪೇರ್ ಮಾಡಿದೆ. ಮೊದಲೇ ಕೆಲವೊಂದು ಪಂಚಾಯತ್ ಅನ್ನ ಹೊರತುಪಡಿಸಿದ್ರೆ ಅವರಿಗೆ ಬೇಕಾದಂತಹ ಪೊಲೀಸ್ ಇಲಾಖೆಯಲ್ಲಿರುವಂತಹ UDR ರೆಕಾರ್ಡ್ಸ್ ಗಳಿರ್ಬೋದು, ಅದೆಲ್ಲ ದಾಖಲೆಗಳನ್ನ ಅವರು ಆಲ್ರೆಡಿ ಕಲೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಜಾಗದಲ್ಲಿ ಸಿಕ್ಕಂತ ಮೃತದೇಹಕ್ಕೆ ಸಂಬಂಧಪಟ್ಟಂತೆ ಅವರಲ್ಲಿರುವಂತಹ ದಾಖಲೆಗಳು ಯಾವ್ದಾದ್ರು ಮ್ಯಾಚಿಂಗ್ ಆಗುತ್ತಾ ಅನ್ನುವಂಥದ್ದನ್ನ ಅಷ್ಟೇ ನೋಡ್ಬೇಕು. ನೀವು ಆಗ್ಲೇ ಒಂದು ವಿಚಾರ ಹೇಳಿದ್ರೆ, ನಾನು ಕಳೆದ ಬಾರಿ ಕೂಡ ಈ ಚರ್ಚೆಗಳು ಬಂತು. ಅಂದ್ರೆ ಆತ ತಂದು ಕೊಟ್ಟಂತಹ ಬುರುಡೆಯ ಬಗ್ಗೆ ಈ ಚರ್ಚೆಗಳನ್ನ ಒಬ್ರು ಫೊರೆನ್ಸಿಕ್ ಎಕ್ಸ್ಪರ್ಟ್ ನನ್ನ ಜೊತೆಗೂ ಕೂಡ ಅವರೇ ಮಾತನಾಡ್ತಾ ಹೇಳ್ತಾ ಇದ್ರು. ಅಂದ್ರೆ ಆತ ತಂದು ಕೊಟ್ಟ ಬುರುಡೆಯಲ್ಲಿ ವಿಡಿಯೋದಲ್ಲಿ ಆ ಬುರುಡೆಯ ತಲೆಯನ್ನು ಹೊಡೆದಿರ್ಲಿಲ್ಲ, ಅದು ಅದೇ ರೀತಿಯಾಗಿತ್ತು. ಹಾಗಾಗಿ ಆ ಬುರುಡೆ ಪೋಸ್ಟ್ ಮಾರ್ಟಮ್ ಆಗದೇ ಇರಬಹುದು. ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ, ನಮಗೆ ಸಿಕ್ಕಿರೋ ಸೋರ್ಸ್ ಪ್ರಕಾರ ಈ ಒಂದು ಬುರುಡೆಯ ತಲೆಗಳು ಹೋಳಾಗಿ ಸಿಕ್ಕಿದೆ ಅನ್ನುವಂಥದ್ದು. ಹಾಗಾಗಿ ಈ ಬುರುಡೆಗಳ ಬಗ್ಗೆ ಬೇರೆ ರೀತಿಯ ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾಕಂದ್ರೆ ಇದು ಕಾನೂನು ಪ್ರಕ್ರಿಯೆಗಳನ್ನು ಮುಗಿಸಿ ಈ ರೀತಿಯಾಗಿ ಸಮಾಧಿ ಮಾಡಿದಂತಹ ಬುರುಡೆಯ ಅನ್ನುವಂಥದ್ದು. ಯಾಕಂದ್ರೆ ಹೋಳಾಗಿ ಬುರುಡೆ ಸಿಕ್ಕಿರುವಂತಹ ಕಾರಣದಿಂದಾಗಿ ಇದರ ಬಗ್ಗೆ ಒಂದಷ್ಟು ಆ ಸ್ಥಳದಲ್ಲಿ ಇದ್ದಂತ ಫೊರೆನ್ಸಿಕ್ ಎಕ್ಸ್ಪರ್ಟ್ ಗಳಿಗೆ ಗೊತ್ತಾಗ್ಬೋದು. ಈಗ ನಮ್ಮಲ್ಲಿ ಕೂತದ್ದು ಅವರು ಕೂಡ ಅದನ್ನೇ ಹೇಳಿದ್ರು. ಹಾಗಾಗಿ ಆ ಜಾಗದಲ್ಲಿ ಇದ್ದಂತ ಫೊರೆನ್ಸಿಕ್ ಎಕ್ಸ್ಪರ್ಟ್ ಗಳಿಗೆ ಬಹುತೇಕ ಅದರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಕಿರಬಹುದು. ಆದ್ರೆ ಎಕ್ಸಾಮಿನೇಷನ್ ಗಳಾಗಬೇಕು. ಹಾಗಾಗಿ ಸದ್ಯದ ಮಟ್ಟಿಗೆ ನಾವು ಅದರ ಬಗ್ಗೆ ಮಾತನಾಡುವ ಹಾಗಿಲ್ಲ, ಅಂದ್ರೆ ಬೇರೆ ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ನಾವು ಹೇಳುವ ರೀತಿಯಲ್ಲಿ ಇಲ್ಲ. ಹಾಗಾಗಿ ಆ ದಾಖಲೆಗಳನ್ನಂತೂ ಕ್ರೋಢೀಕರಿಸಿದ ದಾಖಲೆಗಳು ಏನಿದೆ ಅದನ್ನ ಈ ಭಾಗಗಳಲ್ಲಿ ಯಾವ್ದಾದ್ರು ಈ ಹಿಂದೆ ಮಾಡಿದ್ದಂಥದ್ದು ಇದೆಯಾ ಅನ್ನುವಂಥದ್ರ ಚರ್ಚೆ ಆಗ್ಬೇಕು. ಯಾಕಂದ್ರೆ ಆ ನದಿ ಭಾಗದಲ್ಲಿ ಇರುವಂತದ್ದು, ನದಿಯ ಹರಿವು ಹೆಚ್ಚಾಗಿರುವಂತಹ ಜಾಗ, ಅದ್ರ ಜೊತೆಗೆ ಸೇತುವೆ ಕೂಡ ಅಕ್ಕಪಕ್ಕದಲ್ಲೇ ಇದೆ ಮತ್ತು ನದಿಯ ತಟದಿಂದ ಸುಮಾರು ಒಂದು 100 ಮೀಟರ್ ದೂರದಲ್ಲೇ ಈ ಒಂದು ಮೃತದೇಹವನ್ನು ಹೂತಿಟ್ಟಂತದ್ದು. ಹಾಗಾಗಿ ಈ ದಾಖಲೆಗಳಿಗೂ ಇದಕ್ಕೂ ಸಾಮ್ಯತೆ ಇದೆ ಅಥವಾ ದೂರುದಾರ ಹೇಳ್ತಾ ಇರುವ ರೀತಿಯಲ್ಲಿ ಇದು ಆಗಿದೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಪ್ರಶ್ನೆಗಳಿಗೆ ಬಹುಶಃ SIT ಉತ್ತರ ಕೊಡಬೇಕು. ಇನ್ನು ಆರಂಭದ ನಿನ್ನೆಯಿಂದ ಇದ್ದಂತ ಗೊಂದಲ ಫಸ್ಟ್ ಪಾಯಿಂಟ್ ನಲ್ಲಿ ಅಗೆದ ಸಂದರ್ಭಗಳಲ್ಲಿ ಸಿಕ್ಕಿದಂತ ಒಂದು ಡೆಬಿಟ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ನ ಬಗ್ಗೆ, ಅದು ಮೊನ್ನೆಯಿಂದಲೂ ಕೂಡ ಬಹಳ ಚರ್ಚೆಯಲ್ಲಿತ್ತು ಈ ಭಾಗದಲ್ಲಿ. ಫೈನಲಿ ಅದಕ್ಕೊಂದು ಉತ್ತರ ಸಿಕ್ಕಿದೆ. ಯಾರದಂದ್ರೆ ಒಬ್ಬ ವ್ಯಕ್ತಿ ಅವರು ಜಾಂಡೀಸ್ ರೋಗದಿಂದ ಅದು ಕ್ಲಿಯರ್ ಆಗಿದೆ. ಅದರ ಇನ್ನೊಂದು ಪಾಯಿಂಟ್ ಕೂಡ ಕ್ಲಿಯರ್ ಆಗಿದೆ. ಈಗ ಸಂಜೆ ಆಗುವಾಗ ನಮಗೆ SIT ಮೂಲಗಳಿಂದ ಮತ್ತೊಂದು ಮಾಹಿತಿ ಸಿಕ್ಕಿದೆ. ಅದ್ರ ಜೊತೆಗೆ ಸಿಕ್ಕಿದ ಡೆಬಿಟ್ ಕಾರ್ಡ್ ಒಂದು ಮಹಿಳೆಗೆ ಸೇರಿದ್ದು. ಆ ಮಹಿಳೆ ಯಾರು ಅಂದ್ರೆ ಈ ಮೃತಪಟ್ಟಂತಹ ಯುವಕ ಯಾರಿದ್ದಾರೆ ಅವರಿಗೆ ಅವರ ತಾಯಿ ಅನ್ನುವಂಥದ್ದು ಗೊತ್ತಾಗಿದೆ. ಮೃತಪಟ್ಟಿದ್ದು ಕೂಡ 2025 ಮಾರ್ಚ್ ನಲ್ಲಿ, ಇದೇ ವರ್ಷದ ಮಾರ್ಚ್ ನಲ್ಲಿ ಸಾವಾಗಿದ್ದು. ಮಂಡ್ಯದಲ್ಲಿ ಸಾವಾಗಿದೆ, ಜಾಂಡಿಸ್ ನಿಂದ ಸಾವಾಗಿದೆ. ಆ ಸಾವಿನ ಬಗ್ಗೆ ಯಾರಿಗೂ ಏನು ಸಂಶಯಗಳಿಲ್ಲ. ಇರೋದು ಆ ಡೆಬಿಟ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡು. ಧರ್ಮಸ್ಥಳಕ್ಕೆ ಹೆಂಗೆ ಹೋಯ್ತು ಅನ್ನೋದು ಪೊಲೀಸರು ಅಂದ್ರೆ ಅದು ಬೆನ್ನು ಹತ್ತಿಕೊಂಡು ಹೋಗಬಹುದಾದ ಪ್ರಶ್ನೆ ಅಂತ ಪೊಲೀಸರಿಗೆ ಈ ಕ್ಷಣದಲ್ಲಿ ಅನ್ನಿಸ್ತಿಲ್ವಂತೆ. ಎಸ್, ಖಂಡಿತ ಅದರ ಬೆನ್ನು ಹತ್ಕೊಂಡು ಹೋಗ್ಬೋದು. ಆದರೂ ಅಲ್ಲಿ ಗೊಂದಲಗಳ ಸೃಷ್ಟಿಯಾದ ಕೆಲವೊಂದು ಅಡ್ವೊಕೇಟ್ಗಳು ಅದನ್ನ ಅದರ ಬಗ್ಗೆ ಪತ್ರಿಕಾ ಹೇಳಿಕೆಗಳನ್ನು ಕೊಟ್ಟಂತ ಸಂದರ್ಭಗಳಲ್ಲಿ ಅವರು SIT ಯಾವುದೂ ಕೂಡ ಗೊಂದಲ ಉಳಿಬಾರದು, ಈ ವಿಚಾರದಲ್ಲಿ ಅವರ ತನಿಖೆಯ ಹಿತದೃಷ್ಟಿಗಳಿಂದ ಯಾವ ಗೊಂದಲಗಳನ್ನು ನಾವು ಬಾಕಿ ಇರಿಸಿ ಡೌಟ್ ಗಳನ್ನ ಬಾಕಿ ಇರಿಸಿ ನಾವು ಮುಂದಕ್ಕೆ ಹೋಗೋ ಪ್ರಶ್ನೆಗಳೇ ಇಲ್ಲ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಕೇವಲ 24-48 ಗಂಟೆ ಒಳಗಡೆಗೆ ಅದನ್ನ ಕ್ಲಿಯರ್ ಮಾಡುವಂತ ಪ್ರೊಸೀಜರ್ ಗಳನ್ನ ಮುಗಿಸಿದ್ದಾರೆ. ಹಾಗಾಗಿ ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಇನ್ನು 2025 ಆಗಿದ್ದು. ಹಾಗಾಗಿ
ಆ ಡೆಬಿಟ್ ಕಾರ್ಡ್ ಇದೇ ಮಾರ್ಚ್ನಲ್ಲಿ ಆಗಿರುವಂಥ ಕಾರಣದಿಂದ ಹೆಚ್ಚೇನು ಆಗಿಲ್ಲ, 1 ವರ್ಷ ಕೂಡ ಆಗಿಲ್ಲ. ಹಾಗಾಗಿ ಅದು ಅಲ್ಲಿ ಆ ಭಾಗದಲ್ಲಿ ಉಳಿದಿದೆ, ಅದು ನಾಶ ಕೂಡ ಆಗಿಲ್ಲ ಅನ್ನುವಂಥದ್ದು ಇದೆ. ಹಾಗಾಗಿ ನಾಳಿನ ಪ್ರಕ್ರಿಯೆಗಳ ಬಗ್ಗೆ ನೋಡಿದ್ರೆ ನಾಳೆ ಎಕ್ಸಾಕ್ಟ್ ಆಗಿ 7ನೇ ಪೊಸಿಷನ್ ಅನ್ನ, ಇದರಿಂದ ಸುಮಾರು ಒಂದು 500 ಮೀಟರ್ ದೂರದಲ್ಲಿರುವಂತಹ 7ನೇ ಪೊಸಿಷನ್ ಸ್ಪಾಟ್ ಏನಿದೆ ಅದನ್ನ ಡಿಗ್ಗಿಂಗ್ ಮಾಡುವಂತ ಪ್ರಕ್ರಿಯೆಗಳಾಗುತ್ತೆ. ಯಥಾವತ್ತಾಗಿ ಅವರು ಯಾವುದೇ ಬೇರೆ ರೀತಿಯಾದಂತಹ ಪ್ರಕ್ರಿಯೆಗಳನ್ನ ಮಾಡೋದಿಲ್ಲ. ಇವತ್ತೇನಂದ್ರೆ ಆರಂಭದಲ್ಲೇ ಅವರ ಈ ರೀತಿಯಾಗಿ ಮ್ಯಾನ್ಯುವಲ್ ಆಗಿ ಉಳ್ತಾ ಇರುವಾಗಲೇ ಮೇಲ್ಭಾಗದಲ್ಲಿ ಅಂದ್ರೆ ಸ್ವಲ್ಪ 2-3 ಅಡಿ ಹೋದ ಸಂದರ್ಭಗಳಲ್ಲಿ ಅವರಿಗೆ ಮೂಳೆ ಸಿಕ್ಕಿರುವಂತದ್ದು. ಹಾಗಾಗಿ ಮತ್ತೆ ಹೆಚ್ಚಿನ ಉತ್ಖನನಕ್ಕಾಗಿ ಅವರು JCB ಅನ್ನ ತರಿಸಿದ್ದು. ಇಲ್ಲದ್ರೆ ಹಿತಾಚಿಯನ್ನ ಆ ಜಾಗಕ್ಕೆ ತರಿಸುವಂತ ಯಾವ ಅನಿವಾರ್ಯತೆಗಳು ಅವರಿಗೆ ಇರಲಿಲ್ಲ. ಮತ್ತು ಈ ಹಿಂದೆಯೂ ಕೂಡ ಅಂತದ್ದು ಅನಿವಾರ್ಯ ಅಂತ ಬಂದಾಗ ಮಾತ್ರ ತರಿಸುವಂತದ್ದು ಅನ್ನುವಂಥದ್ದನ್ನು SIT ಬಹಳ ಸ್ಪಷ್ಟವಾಗಿ ಹೇಳಿತ್ತು. ಆದ್ರೆ ಅಲ್ಲಿ ಒಂದು ಮೂಳೆ ಸಿಕ್ಕಿದಾಗ ಅದರ ಉಳಿದ ಯಾವ್ದಾದ್ರು ಪಾರ್ಟ್ಸ್ಗಳು ಸಿಗುತ್ತಾ, ಸುತ್ತಮುತ್ತ ಎಲ್ಲಾದ್ರೂ ಇದೆಯಾ ಅನ್ನುವಂಥದ್ದನ್ನ ಬಹಳ ವಿಳಂಬ ಮಾಡದೆ ಅದನ್ನ ವೇಗವಾಗಿ ಪತ್ತೆ ಹಚ್ಚುವಂತ ಕಾರ್ಯಗಳಿತ್ತು. ಹಾಗಾಗಿ ವೈದ್ಯರ ಸಲಹೆಗಳನ್ನು ಪಡೆದು AC ಅವರ ಸಲಹೆಯನ್ನು ಪಡೆದು ಅವರು ಮಾಡಿದ್ದಾರೆ. ಹಾಗಾಗಿ ನಾಳೆ ಮತ್ತೆ ಮ್ಯಾನ್ಯುವಲ್ ಆಗಿ ಮಾಡ್ತಾರೆ. ಮ್ಯಾನ್ಯುವಲ್ ಆಗಿ ಮಾಡುವಂತ ಸಂದರ್ಭಗಳಲ್ಲಿ ಅಂತದ್ದೇನಾದ್ರೂ ಕುರುಹುಗಳಿದ್ರೆ ಮತ್ತೆ JCB ಬರುವ ಸಾಧ್ಯತೆಗಳಿವೆ. ನಾಳೆ ಕೂಡ ಅದು ನದಿ ತೀರದಲ್ಲಿ ಇರುವಂತ 2 ಜಾಗಗಳು 7 ಮತ್ತು 8ನೇ ಪಾಯಿಂಟ್ ಮತ್ತೆ ರಸ್ತೆಯ ಭಾಗಕ್ಕೆ ಅವರು ಹೋಗ್ತಾರೆ. ಸೊ ನಾಳೆ ಕ್ಯಾಮ್ರಾ ಇಟ್ಕೊಂಡ್ರೆ ಕರೆಕ್ಟಾಗಿ ಕಾಣಿಸುತ್ತೆ ಹಂಗಿದ್ರೆ ಪತ್ರಕರ್ತರು ಇನ್ನೇನು ಯೋಚನೆ ಮಾಡಕ್ಕಾಗ. ಖಂಡಿತ ನಾಳೆ ಪೊಸಿಷನ್ ಕೂಡ 2 ಪೊಸಿಷನ್ಗಳು, ಅದ್ರ ಜೊತೆಗೆ ಮೇಲ್ಭಾಗದ ಪೊಸಿಷನ್ಗಳು ಕೂಡ ನಾಳೆ ಒಟ್ಟು 13 ಪೊಸಿಷನ್ಗಳು ಕೂಡ ನಮ್ಗೆ ಕ್ಯಾಮರಾ ಇಟ್ಕೊಂಡ್ರೆ ಕಾಣುತ್ತೆ. ಓಕೆ ಶಶಿಧರ್, ನೆನ್ನೆಯಿಂದಲೂ ನೀವು ಅಲ್ಲಿ ಬಂದಂಥ ಜನರನ್ನ ಮಾತಾಡಿಸ್ತಾ ಇದ್ರಿ. ನೆನ್ನೆಯ ತನಕದ ಒಂದು ಅಭಿಪ್ರಾಯವನ್ನು ನೋಡಿದ್ವಿ ನಾವು, ಷಡ್ಯಂತ್ರ ನಡೀತಾ ಇದೆ, ಇಲ್ಲಿ ಏನೂ ಇಲ್ಲ, ಅದು ಇದು ಏನೇನೋ ಮಾತಾಡ್ತಿದ್ರು. ಇವತ್ತು ಕೇಶವಗೌಡ ಅವ್ರನ್ನೂ ಮಾತಾಡಿಸಿದ್ರಿ, ಏನು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು. ಮೂಳೆಗಳು ಸಿಕ್ತು ಅಂದಮೇಲೆ ಏನಾರ ಜನಾಭಿಪ್ರಾಯ ಚೇಂಜ್ ಆಗಿದೆಯಾ? ಏನೋ ಇದೆ ಇದರಲ್ಲಿ ಅನ್ನೋ ಥರ? ಅಂದರೆ ಕೇಶವಗೌಡರು ಬೆಳಿಗ್ಗೆ ಮಾತನಾಡಿದ್ದು, ಮಧ್ಯಾಹ್ನದ ಮೇಲೆ ಮೂಳೆ ಸಿಕ್ಕಿತ್ತು. ಆದ್ರೆ ನನಗೆ ಆಶ್ಚರ್ಯಕರ ಅನಿಸಿದ್ದು, ಯಾವ ಕಾನ್ಫಿಡೆನ್ಸ್ ಅಲ್ಲಿ ಆ ದೂರುದಾರ ಇದ್ನೋ ಮೂಳೆ ಸಿಗುತ್ತೆ ಅಂತ, ಅದೇ ಕಾನ್ಫಿಡೆನ್ಸ್ ಅಲ್ಲಿ ಕೇಶವಗೌಡರು ಕೂಡ ಇದ್ರು. ಅವರು ಕೂಡ ಚಾಲೆಂಜ್ ಮಾಡಿದ್ರು, ಖಂಡಿತ ಈ ಕಾರ್ಯಾಚರಣೆ ಮುಗಿದ್ರೊಳಗೆ ಕೆಲವಾದ್ರೂ ಮೂಳೆ ಸಿಗುತ್ತೆ, ಖಂಡಿತವಾಗಿ ಸಿಗುತ್ತೆ, ಯಾವುದೇ ಡೌಟ್ ಇಲ್ಲ ಅಂತ. ಅದು ಅವರಿಗಿದ್ದ ಕಾನ್ಫಿಡೆನ್ಸ್. ಏನಂದ್ರೆ ಹಿಂದೆ ಶವಗಳ ವಿಲೇವಾರಿ ಮಾಡ್ತಾ ಇದ್ದ ಕಥೆಗಳನ್ನು ಕೂಡ ಅವರು ಹೇಳಿದಂತದ್ದು. ಸೊ ಸಿಗುತ್ತೆ, ಇದು ಇಷ್ಟರವರೆಗಲ್ಲ, ಇನ್ನಿರುವುದರಲ್ಲಿ ಖಂಡಿತ ಸಿಗುತ್ತೆ ಅಂತ. ಅಂದ್ರೆ ಕಾಡಿನಲ್ಲಿ ಯಾರೋ ಒಬ್ಬ ನೇಣು ಹಾಕೊಳ್ತಾನೆ, ಅದು ಯಾರು ಕೂಡ ಓಡಾಡುವ ಜಾಗ ಅಲ್ಲ. ಆ ಶವ ಸಂಪೂರ್ಣ ಕೊಳೆತು ಹೋಗಿ ಅದರಲ್ಲಿ ಹುಳಗಳೆಲ್ಲ ಆಗಿದೆ, ಆಮೇಲೆ ಗೊತ್ತಾಗಿದೆ. ಆಮೇಲೆ ಅದನ್ನ ಅಲ್ಲಿಂದ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ವಾ. ಸೊ ಅಲ್ಲೇ ಏನು ವೈದ್ಯರನ್ನ ಕರೆಸ್ಕೊಂಡು ಅದರ ಪೋಸ್ಟ್ ಮಾರ್ಟಮ್ ಇತ್ಯಾದಿಗಳನ್ನೆಲ್ಲ ಮಾಡಲಾಗಿತ್ತು ಈ ಹಿಂದೆ. ಸೊ ಅಂತ ಶವ ಒಂದು ಅಲ್ಲಿ ಇದೆ. ಆ ಪಾಯಿಂಟ್ ಮಾಡಿದ ಯಾವುದೋ ಒಂದು ಜಾಗದಲ್ಲಿ ಖಂಡಿತವಾಗಿಯೂ, ಅದೀಗ 6ನೇ ಪಾಯಿಂಟ್ ಅಂತ ಅವರು ಹೇಳಿರುವುದಲ್ಲ, ಅಂತ ಒಂದು ಪಾಯಿಂಟ್ ಅಲ್ಲಿ ಇದೆ. ಸೊ ಈ ತರದ ಕೆಲವು ಸಾವುಗಳಾದದ್ದು ಉದಾಹರಣೆಗಳನ್ನು ಕೂಡ ಅವರು ಕೊಡ್ತಾ ಇದ್ರು. ಮತ್ತೆ ಈ ತರದ ಶವದ ವಿಲೇವಾರಿಯ ಸಂದರ್ಭದಲ್ಲಿ ಒಂದು 50 ರೂಪಾಯಿಯನ್ನು ಕೊಟ್ಟು ಉಳಿಸುವಂತದ್ದು, ಮತ್ತು ಕ್ಷೇತ್ರದಿಂದ ಒಂದು 250 ರೂಪಾಯಿಯನ್ನು ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತಾ ಇದ್ರು. ಒಂದು ಗೌರವಾನ್ವಿತ ರೀತಿಯಲ್ಲಿ ಅದರ ಅಂತಿಮ ಸಂಸ್ಕಾರ ಆಗಬೇಕು ಅನ್ನುವಂತ ದೃಷ್ಟಿಯಿಂದ ಅನ್ನುವಂತ ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯವನ್ನ ಹಂಚಿಕೊಂಡ್ರು. ಇನ್ನು ಜನರ ವಿಚಾರವನ್ನು ನಾವು ಹೇಳೋದಾದ್ರೆ, ನಿನ್ನೆ ಜನ ಇರಲಿಲ್ಲ, ಇವತ್ತು ಮಧ್ಯಾಹ್ನದವರೆಗೂ ಅಷ್ಟೊಂದು ಜನ ಕಾಣಲಿಲ್ಲ. ಆದ್ರೆ ಯಾವಾಗ ಅಲ್ಲಿ ಮೂಳೆ ಪತ್ತೆ ಆಯ್ತು ಅನ್ನೋದು ಗೊತ್ತಾಯ್ತು, ಜನ ಸಾಗರೋಪಾದಿಯಲ್ಲಿ ಇವತ್ತು ಕೂಡ ಬಂದಿದ್ರು, ಸೇತುವೆಯಲ್ಲಿ ನಿಂತರು, ಪೊಲೀಸರ ಜೊತೆ ಜಗಳಾಡಿದ್ರು. ನಮ್ಮೂರು, ನಮ್ಮ ಕಣ್ಣೆದ್ರೆ ಇದೆಲ್ಲ ಆಗಬೇಕು, ನಾವಿದೆಲ್ಲ ನೋಡಬೇಕು ಅನ್ನುವಂತ ಹಠ ಕಟ್ಟಿದ ಒಂದಿಷ್ಟು ಕುತೂಹಲದ ಜನರು ಕೂಡ ಸಾಕಷ್ಟು ಜನ ಬಂದು ಸೇರಿದನ್ನ ನಾವು ನೋಡಿದೆವು ಈ ಸಂದರ್ಭದಲ್ಲಿ. ಅದರ ಜೊತೆಗೆ ಕೇಶವಗೌಡರು ಮಾತನಾಡುವಾಗ ಆ ವ್ಯಕ್ತಿ ಯಾರು ಅಂತ ನಮಗೆ ಗೊತ್ತಿದೆ, ಆದ್ರೆ ಈಗ ಹೇಳುವಂತ ಪರಿಸ್ಥಿತಿ ಇಲ್ಲ ಅನ್ನೋದ್ರ ಜೊತೆಗೆ ಆ ವ್ಯಕ್ತಿ ಇಲ್ಲಿ ಯಾವ ರೀತಿಯ ಒಂದು ಕ್ಯಾರೆಕ್ಟರ್ ಅನ್ನ ಹೊಂದಿದ್ದ ಇಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಅನ್ನೋದನ್ನು ಕೂಡ ಅವರು ರಿವೀಲ್ ಮಾಡ್ತಾ ಹೋಗ್ತಾರೆ. ಆದ್ರೆ ಆತನ ಹೆಸರನ್ನು ನಾನು ಬಹಿರಂಗ ಪಡಿಸೋದಿಲ್ಲ. ಆದ್ರೆ ಇಲ್ಲಿ ಆತ ರಿಸೈನ್ ಮಾಡಿ ಹೋದದ್ದಲ್ಲ, ಆತ ಇಲ್ಲಿ ಹೋಗುವ ರೀತಿಯ ವರ್ತನೆ ಮಾಡಿದ ಕಾರಣ ಅವನಿಂದ ಕ್ಷೇತ್ರವೇ ಇಲ್ಲಿಂದ ಕಳುಹಿಸಿತ್ತು. ಆ ದ್ವೇಷ ಆತನಿಗೆ ಇರಬಹುದು ಅನ್ನುವ ವಿಚಾರವನ್ನ ಪರೋಕ್ಷವಾಗಿ ಹೇಳಿದ್ರು. ಆದ್ರೆ ಆ ವ್ಯಕ್ತಿ ಯಾರು ಅನ್ನೋದು ಬಹಿರಂಗ ಆಗದ ಕಾರಣ ಅವರು ಹೇಳುವ ವಿಚಾರವನ್ನ ನಾವು ಸತ್ಯಾಸತ್ಯತೆಯನ್ನು ಈಗ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟ. ಅದರ ಜೊತೆಗೆ ಮೂಳೆ ಸಿಕ್ಕ ನಂತರ ಬರುವವರ ಸಂಖ್ಯೆ ಜಾಸ್ತಿ ಆಗಿದೆ, ಜನರ ಕುತೂಹಲ ಜಾಸ್ತಿ ಆಗಿದೆ. ಮತ್ತೆ ಈಗಾಗಲೇ ಭರತ್ ಹೇಳಿದ ಹಾಗೆ ನಾಳಿನಿಂದ ಬಹುತೇಕ ವಿಸಿಬಲ್ ಅಂದ್ರೆ ಜನರಿಗೆ ಕಾಣುವಂತಹ ಜಾಗಗಳೇ ಇರುವುದರಿಂದ ಜನರ ಓಡಾಟ ಇನ್ನು ಜಾಸ್ತಿ ಆಗಬಹುದು. ಆ ಭಾಗದಲ್ಲಿ ಮೇನ್ ರೋಡ್, ಧರ್ಮಸ್ಥಳವನ್ನು ಸಂಪರ್ಕ ಮಾಡುವ ರಸ್ತೆ, ಪೊಲೀಸರಿಗೆ ಸವಾಲು ಇನ್ನೂ ಆರಂಭ ಆಗುತ್ತೆ ಅಂತ ಅನಿಸುತ್ತೆ. ಇವತ್ತು ಕೂಡ ಸಾಕಷ್ಟು ಸವಾಲುಗಳು ಬಂತು, ಕೊನೆಗೆ ಕವರ್ ಮಾಡಿಕೊಂಡು ಅವರು ಅವರ ಉಳಿದ ಚಟುವಟಿಕೆಗಳನ್ನು ಮಾಡಬೇಕಾಗಿ ಬಂತು. ಆ ರೀತಿ ಕವರ್ ಮಾಡಿಕೊಂಡೇ ಜನರನ್ನು ಅವಾಯ್ಡ್ ಮಾಡುವ ಹೆಚ್ಚುವರಿ ಸವಾಲು ಸ್ಥಳೀಯ ಪೊಲೀಸರಿಗೆ ನಾಳೆಯಿಂದ ಶುರು ಆಗಬಹುದು ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಶಶಿಧರ್. ಥ್ಯಾಂಕ್ ಯು ಭರತ್. ನಾಳೆ ಇನ್ನೊಂದು ದಿವಸ ದಿನಪೂರ್ತಿಯ ಕೆಲಸ ನಿಮಗೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ವಂಡರ್ಫುಲ್ ಡೂಯಿಂಗ್. ಥ್ಯಾಂಕ್ ಯು ನಾಗರಾಜ್ ಸರ್, ಧನ್ಯವಾದ ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.